ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದ 108 ಅವಾಂತರವೇ ಆಗಿದೆ. ಕರಾವಳಿ ಭಾಗದಲ್ಲಿ ಕಡಲು ಕಡುಕೋಪವನ್ನು ತೋರುತ್ತಿದೆ. ಮೀನುಗಾರರು ಸಮುದ್ರಕ್ಕಿಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಅಬ್ಬಬ್ಬಾ, ನೋಡಿದ್ರೆ ಎದೆ ಝಲ್ಲನಿಸುತ್ತೆ. ಒಂದೆಡೆ ಮನೆ ಸನಿಹವೇ ಬೃಹತ್ ತಡೆಗೋಡೆ ಕುಸಿದು ಬಿದ್ದಿದೆ, ಮತ್ತೊಂದೆಡೆ ಹೆದ್ದಾರಿಯೇ ಬಾಯಿ ತೆರೆದಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫೆಂಗಲ್ ಸೈಕ್ಲೋನ್ನಿಂದ ಸುರಿದ ಧಾರಾಕಾರ ಮಳೆ ತಂದಿಟ್ಟಿರೋ ಅವಾಂತರಗಳು. ಭಾರಿ ಮಳೆಗೆ ಕುಸಿಯಿತು ಗುಡ್ಡದ ಮೇಲಿನ ತಡೆಗೋಡೆ. ಮನೆಯೊಳಗಿದ್ದ 5 ಬಚಾವ್, ತಪ್ಪಿತು ಘೋರ ದುರಂತ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ತಲಪಾಡಿಯ ಪಿಲಿಕೂರು. ನಿರಂತರ ಮಳೆ ಪರಿಣಾಮ ಗುಡ್ಡದಲ್ಲಿ ಕಟ್ಟಿದ್ದ ಬೃಹತ್ ಗಾತ್ರದ ತಡೆಗೋಡೆ ಕುಸಿದಿದೆ. ಯಾಸಿನ್ ಬೇಗ್ ಅನ್ನುವರ ಕುಟುಂಬ ವಾಸಿಸ್ತಾ ಇದ್ದ ಮನೆ ಮೇಲೆ ಕುಸಿದಿದೆ. ಶಬ್ದ ಕೇಳ್ತಾ ಇದ್ದಂತೆ ಮನೆಯೊಳಗಿದ್ದ 5 ಹೊರಗೋಡಿ ಬಂದಿದ್ದಾರೆ. ಇದರಿಂದ ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಒಂದು ಏನು ತಡೆಗೋಡೆ ಎಂದರೆ ಅದು ಕೆಳಗೆ ದರಾಶಾಹಿಯಾಗಿ ಬಿದ್ದಿರುವಂಥದ್ದು. ಅದು ಬಿದ್ದಿರುವಂಥದ್ದು ಕೆಳಭಾಗದಲ್ಲಿರ್ತಕ್ಕಂಥ ಏನು ಮನೆ ಏನು ಗಮನಿಸ್ತಿದ್ದೀರಿ, ಆ ಮನೆಯ ಮೇಲೆ ಬಿದ್ದಿರುವಂಥದ್ದು. ಮುಂಜಾನೆ 5 ಗಂಟೆ ವೇಳೆಗೆ ಎಲ್ಲರೂ ಕೂಡ ನಿದ್ದೆಯಲ್ಲಿರ್ತಾರೆ. ಆ ಟೈಮಲ್ಲಿ ಏಕಾಏಕಿಯಾಗಿ ದೊಡ್ಡದಾದಂಥ ಒಂದು ಸೌಂಡ್ ಕೇಳಿ ಬರುತ್ತೆ. ನೋಡುವಾಗ ಮೇಲ್ಭಾಗದ ಏನು ಈ ತಡೆಗೋಡೆಯಿಂದ ಅದು ಈ ಕಡೆ ದರಾಶಾಹಿಯಾಗಿ ಬಿದ್ದಿರುವಂಥದ್ದು ಗಮನಕ್ಕೆ ಬರುತ್ತದೆ. ಈ ಮನೆಯಲ್ಲಿ 5 ಜನ ಇದ್ರು, ಆದರೆ ಅದೃಷ್ಟವಶಾತ್ ಭಾರಿ ದೊಡ್ಡ ದುರಂತ ಒಂದು ತಪ್ಪಿದೆ ಅಂತಲೇ ಹೇಳ್ಬೋದು. ಶೆಡ್ಯೂಲ್ ಯಾವುದು, ಈ ಶಬ್ದ ಯಾವುದು ಅಂತ ಗೊತ್ತಾಗಲಿಲ್ಲ. ಇದು ಮೇಲೆ ನಮ್ಮ ಮನೆ. ಸೊ ನಾವು ಲೈಟ್ ಆಗಿ ಇವರ ಹತ್ರ ನಾವು ಲೈಟ್ ಆಗಿ ನೋಡುವಾಗ ಹಿಂಗೆ ಫುಲ್ ಕುಸಿತಾಯಿತ್ತು. ನಾನು ಸೌಂಡಿಗೆ ಒಂದು 5-6 ಕಲ್ಲು ಬಿದ್ದಿರ್ಬೋದು ಅನ್ಕೊಂಡ್ಬಿಟ್ಟಿದ್ದೆ. ಯಾವುದೇ ಕ್ಷಣದಲ್ಲಿ ಮನೆ ನೆಲಸಮವಾಗುವ ಆತಂಕವಿದ್ದು ಯಾಸಿನ್ ಕುಟುಂಬಸ್ಥರು ಬೀದಿಗೆ ಬಿದ್ದಿದ್ದಾರೆ. TV9 ಈ ಬಗ್ಗೆ ವರದಿ ಪ್ರಸಾರ ಮಾಡ್ತಿದ್ದಂತೆ ನೆನೆ ಶಾಸಕ UT ಖಾದರ್ ಸ್ಥಳಕ್ಕೆ ದೌಡಾಯಿಸಿದ್ರು. ತಡೆಗೋಡೆ ನಿರ್ಮಿಸೋದರ ಜೊತೆಗೆ ಮನೆಗೆ ಹಾನಿಯಾಗಿದ್ರೆ ಪರಿಹಾರ ನೀಡೋದಾಗಿ ಯಾಸಿನ್ ಕುಟುಂಬಕ್ಕೆ ಭರವಸೆ ನೀಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏಕಾಏಕಿ ಬಿರುಕು. ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏಕಾಏಕಿ ಬಿರುಕು ಸಂಭವಿಸಿ 15 ಅಡಿಯಷ್ಟು ಗುಂಡಿ ಬಿದ್ದಿದೆ. ಮಂಗಳೂರು ಉಡುಪಿ ಹೈವೇಯಲ್ಲಿ ಈ ಘಟನೆ ಸಂಭವಿಸಿದೆ. ಬೈಕು, ಕಾರು, ಲಾರಿಗಳು ತೆರಳಿದ ಕ್ಷಣಾರ್ಧದಲ್ಲಿ ಕುಸಿದಿದ್ದು ಕೂದಲೆಳೆ ಅಂತರದಲ್ಲಿ ಅಪಾಯ ತಪ್ಪಿದೆ. ಫೆಂಗಲ್ ಸೈಕ್ಲೋನ್ ಪರಿಣಾಮ ಉಡುಪಿಯಲ್ಲಿ 109 ಮಿಲಿಮೀಟರ್ ಮಳೆಯಾಗಿದೆ. ಸಮುದ್ರದಲ್ಲಿ ಅಲೆಗಳ ಅಬ್ಬರ ಮುಂದುವರೆದಿದ್ದು ಮಲ್ಪೆ ಬೀಚ್ನಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಹಾಕಲಾಗಿದೆ. ಇನ್ನೊಂದೆಡೆ ಉತ್ತರ ಕನ್ನಡ ಜಿಲ್ಲೆಯ ಬಂದರಿನಲ್ಲಿ ರಾಜ್ಯ ಹಾಗೂ ಹೊರ ರಾಜ್ಯದ ಬೋಟುಗಳು ಬಂದು ಲಂಗರು ಹಾಕ್ತಿವೆ. ಸಮುದ್ರಕ್ಕಿಳಿಯದಿರಲು ಸ್ವಯಂ ಪ್ರೇರಿತವಾಗಿ ಮೀನುಗಾರರು ನಿರ್ಧರಿಸಿದ್ದಾರೆ. ಮಂಗಳೂರಿನಿಂದ ಅಶೋಕ್, ಪೃಥ್ವಿ ಜೊತೆ ಪ್ರಜ್ವಲ್, TV9 ಉಡುಪಿ.